ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ದರ್ಶನ್ ಜೈಲಿನ ಬಿಂದಾಸ್ ಲೈಫ್ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ವಿ. ಜೈಲಲ್ಲಿ ದರ್ಶನ್ ಬಿಂದಾಸ್ ಫೋಟೋ ವೈರಲ್ ಆಗ್ತಾ ಇದ್ದ ಹಾಗೆ ಹತ್ಯೆಯಾದ ರೇಣುಕಾಸ್ವಾಮಿ ಕುಟುಂಬಕ್ಕೆ ತೀವ್ರ ಆಘಾತ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ರೇಣುಕಾಸ್ವಾಮಿ ಕುಟುಂಬಸ್ಥರು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾ ಇರುತ್ತೆ. ಜೈಲಲ್ಲಿ ದರ್ಶನ್ ಬಿಂದಾಸ್ ಫೋಟೋ ಯಾವಾಗ ವೈರಲ್ ಆಯಿತು? ಸಹಜವಾಗಿ ಮಗನನ್ನ ಕಳ್ಕೊಂಡಿರುವಂತಹ ಕುಟುಂಬ, ಆ ಕುಟುಂಬದ ನಂದಾದೀಪ ಆರು ಹೋಗಿದೆ. ಯಾರ ಕಾರಣಕ್ಕೋಸ್ಕರ? ಇದೇ ಸೋ ಕಾಲ್ಡ್ ಕಿಲ್ಲಿಂಗ್ ಸ್ಟಾರ್ಗೋಸ್ಕರ. ಸೊ ಆಬ್ವಿಯಸ್ಲಿ ಅವ್ರಿಗೆ ಆಘಾತ ಆಗುತ್ತೆ. ವ್ಯವಸ್ಥೆ ಮೇಲೆ ಅವ್ರಿಗೊಂದು ನಂಬಿಕೆ ಇತ್ತು. ಅವರ ನಂಬಿಕೆಗೆ ಆಗಿರುವಂತಹ ದ್ರೋಹ ಈ ಫೋಟೋ. ಹೀಗಾಗಿ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಪ್ರಾಬಬ್ಲಿ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾರೆ. ಅಸಹಾಯಕರು ಅವರು, ಅವರ ಸಿಟ್ಟು, ಅವರ ಅಸಹಾಯಕತೆ, ಆಕ್ರೋಶ ಎಲ್ಲವೂ ಕೂಡ ಬಡವನ ಕೋಪ ದವಡೆಗೆ ಮೂಲ ಅಂತ ಹೇಳ್ತೀವಲ್ಲ, ಆ ರೀತಿ ಅಷ್ಟೇ. ಸುದ್ದಿಗೋಷ್ಠಿಯಲ್ಲಿ ನೋಡೋಣ ಏನೆಲ್ಲ ವಿಚಾರಗಳನ್ನು ಹೇಳ್ತಾರೆ ಅಂತ. ಬಹಳಷ್ಟು ಪ್ರೆಷರ್ ಆ ಕುಟುಂಬದ ಮೇಲೂ ಕೂಡ ಇತ್ತು. ಕೇಸ್ನ ವಾಪಸ್ ತಗೊಂಡ್ಬಿಡಿ, ನೀವೇನು ಹೇಳಕ್ ಹೋಗ್ಬೇಡಿ, ಕಾಂಪ್ರಮೈಸ್ ಮಾಡ್ಕೊಳ್ಳಿ ಆಚೆಗಡೆ ಅಂತೆಲ್ಲ. ಯಾವುದಕ್ಕೂ ಬಗ್ಗದೆ ನ್ಯಾಯಕ್ಕೋಸ್ಕರ ಎದುರು ನೋಡ್ತಾ ಇರುವಂತಹ ಕುಟುಂಬದ ಎದುರು ಈ ಫೋಟೋ ಬಂದಾಗ ಆಗೋ ಆಘಾತ ದೊಡ್ಡದೆ.